ಇವತ್ತು ವಿಶೇಷತೆ ಅಂತೇನಿಲ್ಲ, ವಿಶೇಷತೆಯಲ್ಲಿ ಯಾವಾಗಲೂ ವಿಶೇಷತೆನೇ ಇರುತ್ತೆ. ಸೊ ಅದರ ಒಂದು ಭಾಗವಾಗಿ ಇವತ್ತು ಮುಳಬಾಗಿಲು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಆ ಒಂದು ಶಾಲೆ ಮತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಳಸಂದ್ರ ಕನ್ನಡ ಶಾಲೆ, ಈ ಎರಡೂ ಶಾಲೆಗಳಿಗೆ ನಾವು ಇಲ್ಲಿ ಓದ್ತಾ ಇರುವಂಥ ಬಡ ಮಕ್ಕಳಿಗೆ ಏನು ಒಂದು ಶಾಲಾ ಬ್ಯಾಗ್ಗಳನ್ನು ಕೊಡಬೇಕು ಅಂತ ನಾವೇನು ಆಯೋಜನೆ ಮಾಡ್ಕೊಂಡಿದ್ದೀವಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ. ಈಗ ಪ್ರತಿ ವರ್ಷವೂ ಸರ್ಕಾರಿ ಶಾಲೆಗಳಿಗೆ ನಾವು ಈ ಥರ ಯಾವುದೋ ಒಂದು ಬ್ಯಾಗ್ ಕೊಡುವಂಥದ್ದು, ನಲಿಕಲ್ಲಿ ಚೇರ್ಸ್ ಕೊಡುವಂಥದ್ದು, ಡೆಸ್ಕ್ಗಳು ಕೊಡುವಂಥದ್ದು, ಪ್ರತಿಯೊಂದು ಕೂಡ ನಾವು ಇದನ್ನು ಮಾಡ್ತಾನೆ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ಈ ನಡುವೆ ದಾಖಲಾತಿಗಳು ಕಡಿಮೆ ಆಗ್ತಿದ್ದಾವೆ. ಯಾಕಂದರೆ ಖಾಸಗಿ ಶಾಲೆಗಳಲ್ಲಿ ವ್ಯಾನ್ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಎಲ್ಲ ಲ್ಯಾಬ್ಗಳು ಇರ್ತವೆ, ಸ್ಟಾಫ್ ಇರ್ತಾರೆ, ಪ್ರತಿಯೊಂದು ವ್ಯವಸ್ಥೆನೂ ಇರ್ತದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಅಷ್ಟೊಂದು ವ್ಯವಸ್ಥೆ ಇರೋದಿಲ್ಲ. ಆ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಆರ್ಥಿಕವಾದಂಥ ಒಂದು ಸದೃಢತೆ ಕೂಡ ಪೇರೆಂಟ್ಸಲ್ಲಿ ಇರೋದಿಲ್ಲ. ಹಾಗಾಗಿ ಏನಪ್ಪ ಅಂತಂದರೆ ಮಗು ಹೇಗಿದೆ ಆಗ ಮಾತ್ರ ಕಳಿಸ್ತೀವಿ, ನೀವು ಹೆಂಗೆ ಹೇಗಿದೆ ಹಾಗೆ ಕಳಿಸ್ಕೊಡ್ತೀವಿ, ನೀವು ಆ ಮಕ್ಕಳಿಗೆ ಕಲಿಸ್ಕೊಡಿ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ದು ಒಂದು ಧ್ಯೇಯ. ಸೊ ಹಾಗಾಗಿ ಮಕ್ಕಳಿಗೆ ಏನಪ್ಪ ಅಂತಂದರೆ ಹೇಗಿದ್ದಾರೆ ಹಾಗೆ ಬಂದರೆ ಕಲೀಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪೆನ್ನು ಕೂಡ ಬೇಕು, ಎಕ್ಸಸೈಸ್ ಕೂಡ ಬೇಕು, ನೋಟ್ಬುಕ್ ಬೇಕು, ಬ್ಯಾಗ್ ಬೇಕು, ಶೂ ಬೇಕು, ಯೂನಿಫಾರ್ಮ್ ಬೇಕು. ಇವೆಲ್ಲ ಪೂರಕವಾದಂಥ ಒಂದು ಸಂಪನ್ಮೂಲಗಳು ಸಿಕ್ಕಾಗ ಮಗು ಖಂಡಿತವಾಗಲೂ ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಅದೇ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಖಾಸಗಿ ಶಾಲೆಗೆ ಹೋಗ್ತಾರೆ. ಆ ಒಂದು ಸೌಲಭ್ಯಗಳು ಖಾಸಗಿ ಶಾಲೆಯಲ್ಲಿ ಎಷ್ಟು ಸಿಗುತ್ತೋ ಸೌಲಭ್ಯಗಳು, ಅದೇ ಸೌಲಭ್ಯಗಳನ್ನು ನಾವು ಇಲ್ಲಿ ಕೊಟ್ಟಾಗ ಆ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ತವೆ ಅನ್ನೋ ಉದ್ದೇಶದಿಂದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸುಮಾರು 6 ಜಿಲ್ಲೆಗಳಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅನ್ನೋದು ಸರ್ಕಾರದ ಬಿಟ್ಟಿರೋದು. ಆದರೆ ಸರ್ಕಾರಿ ಶಾಲೆಗಳನ್ನು ಇನ್ನೊಂದಷ್ಟು ಜನರೇಷನ್ಗೆ ತಗೊಂಡೋಗ್ಬೇಕು, ಅದರಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಲ್ಲಿ ನಾವು ಕೂಡ ಒಬ್ಬರು ಅಂತ ನಾನು ಹೇಳಬಲ್ಲೆ. ಹಾಗಾಗಿ ಈಗಾಗಲೇ ನಮ್ಮ ತಾಲೂಕಲ್ಲಿ ಸುಮಾರು ಎಷ್ಟು ಸಾವಿರ ಮಕ್ಕಳಿದ್ದಾರೆ ಸರ್? 15,000 ಮಕ್ಕಳಲ್ಲಿ ಮೋರ್ ದನ್ 10,000 ಮಕ್ಕಳಿಗೆ ನಾವು ಸರ್ವ್ ಮಾಡಿದ್ದೀವಿ. 250 ಸರ್ಕಾರಿ ಶಾಲೆಗಳಿಗೆ ಜೊತೆ ಕೆಲಸ ಮಾಡ್ತಿದ್ದೀವಿ. ನಲಿಕಲಿ ಚೇರ್ಸು, ಟೇಬಲ್ಸು, ಗ್ರೀನ್ ಬೋರ್ಡ್ಸು, ಸ್ಮಾರ್ಟ್ ಕ್ಲಾಸಸ್ಸು, ಬ್ಯಾಗ್ಸು, ಪೆನ್ನು, ನೋಟ್ಬುಕ್ಸು ಹೇಳ್ತಾ ಹೋದರೆ ಲಿಸ್ಟ್ ಮಾತ್ರ ಅದು ದೊಡ್ಡದಾಗ್ತಾನೆ ಇರುತ್ತೆ. ಪ್ರತಿ ವರ್ಷವೂ ಕೊಡ್ತಾನೆ ಇದ್ದೀವಿ. ಇದೆಲ್ಲ ಕೊಡೋ ಉದ್ದೇಶ ಏನಪ್ಪ ಅಂತಂದರೆ ನಾವೆಲ್ಲ ಓದೋ ಟೈಮಲ್ಲಿ ಕೂಡ ನಮ್ಗೆ ಒಳ್ಳೆ ಸೌಲಭ್ಯಗಳು ಇರಲಿಲ್ಲ ಸರ್ಕಾರಿ ಶಾಲೆಯಲ್ಲಿ. ಆದರೂ ಕೂಡ ನಾವು ಏನೋ ಸಣ್ಣ ಪುಟ್ಟ ಒಂದು ಲೆವೆಲ್ಗೆ ನಾವು ಬೆಳ್ಕೊಂಡಿದ್ದೀವಿ. ಸೊ ಅದೇ ರೀತಿ ಮಕ್ಕಳಿಗೆ ನಿಜವಾಗ್ಲೂ ಅವಕಾಶಗಳು ಸಿಕ್ಕಾಗ ಅವ್ರು ಯಾವ ರೀತಿ ಮಟ್ಟಕ್ಕೆ ಬೆಳಿಬೋದು ಅಂತಂದರೆ ಊಹಿಸಲಾರದಷ್ಟು ಮಟ್ಟಕ್ಕೆ ಬೆಳೆಯುವಂಥ ಅವಕಾಶಗಳು ಮಕ್ಕಳಲ್ಲಿ ಇದ್ದಾವೆ. ಅದನ್ನು ನಾವು ಗಮನಿಸಬೇಕು, ಗುರುತಿಸಬೇಕು, ಬೆಳೆಸಬೇಕು. ಆಗ ಮಾತ್ರ ಸಾಧ್ಯ ಅಂತ ಅಂದುಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ಈ ಒಂದು ಉರ್ದು ಶಾಲೆ ಮತ್ತು ಏನು ಬಾಳಸಂದ್ರ ಸರ್ಕಾರಿ ಶಾಲೆ ಎರಡೂ ಶಾಲೆಗಳಿಗೆ ಸುಮಾರು ಒಂದು 350 ಮಕ್ಕಳಿಗೆ ನಾವು ಈ ಬ್ಯಾಗನ್ನು ಕೊಡ್ತಾ ಇದ್ದೀವಿ. ಈ ಬ್ಯಾಗ್ ಈಗಾಗಲೇ ಉತ್ತಮ ಗುಣಮಟ್ಟದ ಒಂದು ಬ್ಯಾಗ್ ಇದು. ಯೂಸ್ ಮಾಡಿದ್ರೆ, ನೀಟಾಗಿ ಯೂಸ್ ಮಾಡಿದ್ರೆ ಒಂದು 3 ವರ್ಷ ಕೂಡ ಬರಬಹುದು ಈ ಬ್ಯಾಗು. ಆ ಥರ ಇರುವಂಥ ಬ್ಯಾಗ್ ಇದು. ಎಲ್ಲ ಒಳ್ಳೆಯದಾಗಲಿ ಮಕ್ಕಳಿಗೆ. ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನು ಹಲವಾರು ಮಕ್ಕಳಿಗೆ ಏನೋ ಅವಕಾಶಗಳು ಇಲ್ಲದೇ ಇರುವಂಥ ಮಕ್ಕಳಿಗೆ ಇನ್ನೂ ಏನಾದರೂ ಅವಕಾಶಗಳು ಬೇಕು ಅಂತ ನಮ್ಮನ್ನು ಸಂಪರ್ಕಿಸಿದಾಗ ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ. ಯಾಕಂತಂದರೆ ದಾನಿಗಳ ಹತ್ರ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಸಂಕೋಚ ಬಿಟ್ಬಿಟ್ಟು ದಾನಿಗಳ ಹತ್ರ ಕೇಳ್ತೀವಿ. ಸಂಕೋಚ ಎಲ್ಲಿರೋದಿಲ್ವೋ ಅಲ್ಲಿ ದಾನ ಸಿಗುತ್ತೆ ಅಂತ ಅದೊಂದು ಬುಕ್ಗಳಲ್ಲಿ ನಾವು ಓದಿರುವಂಥದ್ದು. ಸಂಕೋಚ ಪಟ್ಕೊಂಡ್ರೆ ಏನೂ ಸಿಗಲ್ಲ. ನಮ್ಮ ಹತ್ರ ಕೇಳಬೇಕಂದ್ರೂ ಕೂಡ ಯಾವುದೇ ಟೀಚರು ಅದೊಂದು ಶಿಸ್ತಾಗಿ ಸಂಕೋಚ ಪಡೆದೇ ಕೇಳಬೇಕು. ನಾವು ಕೂಡ ನಮ್ಗೆ ಯಾರೋ ಸಪೋರ್ಟ್ ಮಾಡೋರ ಹತ್ರ ಸಂಕೋಚ ಪಡೆದೇ ನಾವು ಕೇಳ್ತೀವಿ. ಸೊ ಹಾಗಾಗಿ ನಾವೆಲ್ಲ ಕೂಡ ಒಂದು ಬ್ರಿಡ್ಜ್ ಆಗಿ ಒಂದು ಕೆಲಸ ಮಾಡುವಂಥವ್ರು. ಯಾರೋ ದಾನಿಗಳಲ್ಲೆಲ್ಲೋ ಯಾರೋ ಇರ್ತಾರೆ, ಇಲ್ಲಿ ಯಾರಿಗೋ ಒಬ್ರಿಗೆ ಅವಶ್ಯಕತೆ ಇರುತ್ತೆ. ಅದನ್ನು ಕನೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡುವಂಥದ್ದೇ NGOಗಳು, ಸಾಮಾಜಿಕ ಕ್ಷೇತ್ರ ಅದೇ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇನ್ನೂ ಮುಂದಿನ ದಿವಸಗಳಲ್ಲಿ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಕೂಡ ಅವಕಾಶಗಳನ್ನು ನಾನು ತಲುಪಿಸ್ಕೊಡ್ತೀನಿ ಅಂತ